ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದಷ್ಟು ಬ್ಲೌಸ್ ಡಿಸೈನ್ ತೋರಿಸ್ತೀನಿ. ಇದು ಒಬ್ಬರೇ ಕಸ್ಟಮರ್ದು ಎಷ್ಟೊಂದು ಬ್ಲೌಸ್ಗಳು ಡಿಸೈನು ಹಾಗೆ ಹೀಗೆ ಬಂದಿದೆ. ಎಲ್ಲನೂ ವರ್ಕರ್ಸ್ ಇಲ್ಲದೆ ನಾವು ಒಬ್ಬಳೇ ಯಾವ ಥರ ಮೇಂಟೈನ್ ಮಾಡ್ತಾ ಇದ್ದೀನಿ ನೋಡಿ. ಹಾಗೆ ಒಬ್ಬಳೇ ಎಲ್ಲ ಸ್ಟಿಚಿಂಗ್ ಆಯಿತು, ಹಾಗೆ ಏನೈತಲ್ಲ ಹುಕ್ ಹಚ್ಚಲಿಕ್ಕೆ ಅಷ್ಟೇ ಬೇರೆ ಕಡೆ ಕೊಡ್ತಾ ಇದ್ದೀನಿ. ವರ್ಕರ್ಸ್ ಇಲ್ಲದೆ ಕೂಡ ನಾವು ಮ್ಯಾನೇಜ್ ಮಾಡ್ಬೋದು ಆ ರೀತಿ. ಯಾಕಂದರೆ ಒಬ್ಬರು ನಂಬ್ಕೊಂಡು ಕುಂಡ್ರಕ್ಕಾಗಲ್ಲ, ಒಬ್ಬ ಬರ್ತಾರೆ ಒಮ್ಮೆ ಬರಲ್ಲ. ಹಾಗೆ ನಮ್ಮ ಕೆಲಸ ಏನಿದೆಯಲ್ಲ ನಾವು ಮಾಡಿಕೊಂಡು ಯಾವ ರೀತಿ ಮಾಡಬೇಕು ಅನ್ನೋದು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಆರಿ ವರ್ಕ್ ಬ್ಲೌಸ್ ನೋಡಿರಿ ಡಿಸೈನ್. ಸೊ ಇದು ತುಂಬಾ ಸಖತ್ತಾಗಿ ಬಂದಿತ್ತು ಡಿಸೈನ್. ಇದು ಕಸ್ಟಮರು ಒಬ್ಬರದೇ ಕಸ್ಟಮರ್ ಮದುವೆ ಬ್ಲೌಸ್. ಹಾಗೆ ಮತ್ತು ಒಂದಷ್ಟು ಮತ್ತು ಬೇರೆದವ್ರದ್ದು ತೋರಿಸ್ತೀನಿ. ಇದು ಬೇರೆದವ್ರದ್ದು ಬ್ಲೌಸ್. ಇದು ಫುಲ್ ಅಂದರೆ ಇದು ಏನಾಗುತ್ತೆ ಅಂತಂದ್ರೆ ಅವರು ರೆಡಿ ಇದ್ದಿದ್ದನ್ನು ತರಿಸಿದ್ರು. ಈ ಬ್ಲೌಸ್ ಡಿಸೈನ್ ಏನಿದೆಯಲ್ಲ ಇದು ರೆಡಿ ಇದ್ದಿದ್ದನ್ನು ತರಿಸಿದ್ರು. ತುಂಬಾ ಕಷ್ಟ ಆಯ್ತು ರೀ. ಯಾಕಂದ್ರೆ ಅವ್ರ ಅಳತೆಕ್ಕಿಂತನೂ ಹೆಚ್ಚಿಗೆ ಡಿಸೈನ್ ಬಂದಿತ್ತು. ಇದು ಅಳತೆ ಕೊಟ್ಟು ಮಾಡಿಸೋದು ಹೆಂಗಾಗತ್ತೆ ಅದು ಕರೆಕ್ಟಾಗಿ ಮಾಡಿಕೊಡ್ತಾರೆ. ಅವು ಅಳತೆ ಬಿಟ್ಟು ಮಾಡಿದರೆ ಅದು ಏನಾಗುತ್ತೆ ಅಂತಂದ್ರೆ ಆರಿ ವರ್ಕ್ ಜಾಸ್ತಿ ಆಗಿಬಿಟ್ಟು ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ತುಂಬಾ ಪ್ರಾಬ್ಲಮ್ ಆಯಿತು. ಈ ಬ್ಲೌಸ್ ಬೇರೆ ಕಡೆ ಎಲ್ಲ ಕಡೆ ಕೇಳಿದ್ರೂ ನಾವು ಸ್ಟಿಚ್ ಮಾಡೋಂಗಿಲ್ಲ ಅಂಥೇಳಿ ಹೊಳ್ಳಿ ಕೊಟ್ಟಿದ್ರಂತೆ. ಅವ್ರು ತುಂಬಾ ಬೇಜಾರು ಮಾಡ್ಕೊಳ್ತಾಯಿದ್ರು. ಇಲ್ಲ ರೀ ಹೆಂಗಾರ ಮಾಡಿ ಸ್ಟಿಚ್ ಮಾಡಿ ಕೊಡಿ, ನಿಮ್ಮನ್ನ ಬಂದೀವಿ ಅಂಥೇಳಿ ಅವರು ಇದು ಮಾಡೋಣ. ನಾನು ಇದನ್ನು ಮಾಡಿಕೊಂಡೆ. ಇದು ಫಸ್ಟ್ ತೋರಿಸಿದ್ನಲ್ಲ ಅವ್ರದ್ದೇ ಬ್ಲೌಸು ಇದು ನೋಡಿ. ಇದು ತುಂಬಾ ಸಖತ್ತಾಗಿ ಬಂದಿತ್ತು. ತುಂಬ ಬ್ಲೌಸ್ಗಳು ಕೂಡ ಸ್ಟಿಚ್ ಮಾಡಿದ್ದೀನಿ. ಒಂದಷ್ಟು ಈ ವಿಡಿಯೋದೊಳಗೆ ತೋರಿಸ್ತೀನಿ. ನೆಕ್ಸ್ಟ್ ಕೂಡ ನಿಮಗೆ ಒಂದು ವಿಡಿಯೋ ಹಾಕ್ತೀನಿ ನಾನು. ಅದರೊಳಗೂ ಬೇರೆ ಬೇರೆ ಡಿಸೈನ ಹೊಸ ಹೊಸ ಡಿಸೈನ ಹಾಕ್ತೀನಿ. ಸೊ ಇದು ಈ ರೀತಿಯೆಲ್ಲ ಈಗ ಮದುವೆ ಮೇಕಪ್ಪು ಕೂಡ ಹೊಟ್ಟಿದ್ದೀನಲ್ಲ, ಹಾಗಾದರೂ ಕೂಡ ಬ್ಲೌಸ್ ಎಲ್ಲನೂ ಕಂಟಿನ್ಯೂ ಮಾಡಿ ಸ್ಟಿಚ್ ಮಾಡಿ ಒಬ್ಬಳೇ ಯಾರೂ ವರ್ಕರ್ಸ್ ಇಲ್ಲದೆ ಕೂಡ ಈ ಥರ ನಾನು ರೆಡಿ ಮಾಡ್ತಾ ಇದ್ದೀನಿ. ಏನೂ ಇಲ್ಲಂದರೂ ಡೈಲಿ 5ರಿಂದ 6 ಬ್ಲೌಸ್ ಈ ಕಡೆ ಕಂಟಿನ್ಯೂ ಪ್ರೀ ವೆಡ್ಡಿಂಗ್ ಡ್ರೆಸ್ ಕೂಡ ಒಯ್ತಾ ಇದ್ದಾರೆ ಕಸ್ಟಮರ್. ಅವನ್ನೆಲ್ಲನೂ ಇದು ಮಾಡಿಕೊಂಡು ಕೊಟ್ಟ ನಂತರ ಆಮೇಲೆ ಮನೆಗೆ ಬರ್ತಾರೆ ನೋಡಲಿಕ್ಕೆ. ನೋಡಿಬಿಟ್ಟು ಸೈಜ್ ಎಲ್ಲ ನೋಡಿ ಒಯ್ಯಲಿಕ್ಕೆ ಬರ್ತಾರೆ, ನೋಡಲಿಕ್ಕೆ ಬರ್ತಾರೆ. ಅದು ರೀತಿಯೆಲ್ಲ. ಯಾಕಂದರೆ ಜಾಸ್ತಿ ಮೊಬೈಲ್ ಹಿಡಲಿಕ್ಕೇನೂ ಟೈಮ್ ಇಲ್ಲ ಕೂಡ. ಇದೆ ಡಿಸೈನ್ಗಳು ಅಷ್ಟು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಕಸ್ಟಮರ್ ಬರ್ತಾಯಿದ್ದಾರೆ. ಒಂದು ಒಮ್ಮೆ ಬಂದ್ರಂದ್ರೆ ಏನಿಲ್ಲಂದ್ರೂ ಕಂಟಿನ್ಯೂ ಇರ್ತಾಯಿದ್ದಾರೆ. ಇವಾಗ ಮೇಕಪ್ ಹೊಂಟಿದ್ದೀನಿ ಅಂದರೂ ಕೂಡ ಒಮ್ಮೊಮ್ಮೆ ಏನಾಗುತ್ತೆ ಕಸ್ಟಮರ್ ಬಂದು ಕೂತ್ಕೊಳ್ತಾ ಇರ್ತಾರೆ. ಅವ್ರನ್ನೆಲ್ಲನೂ ಮ್ಯಾನೇಜ್ ಮಾಡಿ ಹೋಗ್ಬೇಕಾದ್ರೆ ತುಂಬಾ ಕಷ್ಟ ಆಗ್ತೈತಿ. ಸೊ ಇದು ತುಂಬಾ ಹೆವಿ ವರ್ಕ್, ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿರಿ. ಇನ್ನು ಹೊಸ ಹೊಸ ಡಿಸೈನ್ ತೋರಿಸ್ತೀನಿ ನಾನು ನಿಮ್ಗೆ. ನೆಟ್ ಹಾಕಿ ಬ್ಲೌಸ್ ಯಾವ ಥರ ಸ್ಟಿಚ್ ಮಾಡಿದ್ದೀನಿ, ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ಇದು ಒಂದು ಡಿಸೈನ್. ಎಲ್ಲ ಡಿಸೈನ್ಗಳು ಹಾಗೆ ಏನೈತಲ್ಲ ಒಂದಷ್ಟು ಬ್ಲೌಸ್ ಡಿಸೈನ್ಗಳು ಏನಿದೆಲ್ಲ ಟೇಲರ್ ಕೊಟ್ಟಿರುವಂಥ ಬ್ಲೌಸ್ ಡಿಸೈನನ್ನು ಒಂದಷ್ಟು ಮಾಡಿದ್ದೀನಿ, ಒಂದಷ್ಟು ಮಾಡೇ ಇಲ್ಲ. ಅವು ನೆಕ್ಸ್ಟ್ ಒಂದು ವಿಡಿಯೋ ತೋರಿಸ್ತೀನಿ ನಾನು ನಿಮಗೆ. ಅವು ಸಖತ್ತಾಗಿ ಬಂದಿದ್ದಾವೆ. ಹಾಗೆ ಇದು ನೆಟ್ ಹಾಕಿ ಮಾಡಿರೋಂಥ ಹೊಸ ಡಿಸೈನ್ ನೋಡಿರಿ. ಬ್ಲೌಸು ತುಂಬಾ ಸಖತ್ತಾಗಿ ಬಂದಿತ್ತು. ಅವರು ನೆಟ್ ಹಾಕಿರಲಿಲ್ಲ ಮಾಡಿ ಕೊಡಬೇಕಾದ್ರೆ. ನಾನು ಮತ್ತೇನು ಮಾಡಿದೆ, ಇದು ಇವತ್ತು ಹೇಳಿಸಿ ಡಿಸೈನ್ ಮಾಡಿಸ್ಕೊಂಡೆ ನೋಡಿರಿ. ಒಂದು ಡಿಸೈನ್ ರೆಡಿ ಆಗಬೇಕಾದ್ರೆ ಅದ್ರ ಹಿಂದೆ ನಾವು ನಮಗೆ ಯಾವ ಥರ ಬೇಕು ಹಳೆ ಕಾಲ್ ಮಾಡಿಬಿಟ್ಟು ಅವ್ರಿಗೆ ಹೇಳಿ ಅವ್ರ ಕಡೆಯಿಂದ ನಾವು ಮಾಡಿಸ್ಕೊಂಡು ಆಮೇಲೆ ನಾವು ಮಾಡಬೇಕು ಇದನ್ನು. ಈ ಥರ ಡಿಸೈನ್ ಬಂದಿತ್ತು. ತುಂಬಾ ಸಖತ್ತಾಗಿ ಬಂದಿತ್ತು ನೋಡಿರಿ ಡಿಸೈನ್. ಇದು ತುಂಬ ಇಷ್ಟ ಆಯಿತು ನನಗೆ ಡಿಸೈನ. ಮತ್ತು ಅವರು ವೇರ್ ಮಾಡಿದರು ಕೂಡ. ಅಂದರೆ ಇವಾಗ ಮದುವೆ ಆಗಿದೆ ಅವ್ರದ್ದು. ನಾನು ತುಂಬ ವಿಡಿಯೋಗಳು ಮಾಡಿದ್ದೀನಿ, ಹಾಗೇ ಇಲ್ಲ, ಟೈಮ್ ಸಿಗ್ತಾಯಿಲ್ಲ ಅಂಥೇಳಿ ಯಾವುದೂ ಒಂದು ವಿಡಿಯೋ ಆಗ್ತಾಯಿಲ್ಲ. ಎಷ್ಟು ನಂಗೆ ಸಾಧ್ಯಕ್ಕತ್ತಲ್ಲ ಅಷ್ಟು ನಾನು ನಿಮ್ಮನ್ನು ಎಲ್ಲ ತೋರಿಸ್ಬೇಕು ಅಂಥೇಳಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ಈ ವಿಡಿಯೋ ಮಾಡಬೇಕಾದ್ರೆ ಒಂದು ಏನಿಲ್ಲ ಅಂದರೂ ನನಗೊಂದು ತಾಸರ ಟೈಮ್ ಹಿಡಿತು. ಅದಕ್ಕೆ ಯಾವುದೂ ಅಷ್ಟೊಂದು ನಾನು ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂತಂದ್ರೆ ಒಂದು ಟೈಮ್ ಅಂತಂದ್ರೆ ಹೆಂಗೈತಲ್ಲ, ಈಗ ತುಂಬಾ ರಶ್ ಇರೋದ್ರಿಂದ ಟೈಮನ್ನು ಕೂಡ ಅಷ್ಟೇ ಇದಿರುತ್ತೆ ನಮಗೆ. ಹಾಗಾಗಿ ಯಾವುದಕ್ಕೂ ಒಂದು ಟೈಮ್ ಇಲ್ಲ ಅಂಥೇಳಿ ಒಂದಷ್ಟು ಡಿಸೈನ್ಗಳೂ ನಾನು ನಿಮಗೆ ವಿಡಿಯೋ ಮಾಡಿಲ್ಲ. ತುಂಬಾ ಸಖತ್ತಾಗಿ ಟೇಲರ್ಗಳಿಗೂ ಟೇಲರ್ಗಳು ಕೊಡ್ತಾ ಇದ್ದಾರೆ. ಅವರು ಕೂಡ ಸಖತ್ತಾಗಿ ಡಿಸೈನ್ ಬರ್ತಾ ಇದ್ದಾವೆ. ಯಾವುದಕ್ಕೂ ಅಷ್ಟು ಅಂದರೆ ಟೈಮ್ ಸಿಗ್ತಾಯಿಲ್ಲ. ಇದೊಂದು ನೋಡ್ರಿ, ಇದೊಂದು ಮಾಡಿದ್ರೆ ಡಿಸೈನ್ ನಿಮಗೆ ತೋರಿಸ್ರಾಯ್ತು ಅಂಥೇಳಿ ವಿಡಿಯೋ ಮಾಡ್ತಾ ಇರೋದು ಅಷ್ಟೇ.
ಹಾಗೆ ಮೇಕಪ್ ಕೂಡ ತುಂಬಾ ಸಖತ್ತಾಗಿ ಬರ್ತಾ ಇದೆ. ತುಂಬಾ ನಾ ಕಂಡಿರುವಂಥ ಕನಸು ನನಸಾಗಿದೆ ಅಲ್ಲ, ತುಂಬಾ ಖುಷಿಯಾಯಿತು. ಮುಂದೊಂದು ದಿನ ದೊಡ್ಡ ಇದು ಮಾಡಿಕೊಂಡು ಯಾವ ಥರ ಮಾಡ್ತಾ ಇದ್ದೀನಿ ಅಂಥೇಳಿ ಎಲ್ಲನೂ ನಾನು ನಿಮಗೆ ತೋರಿಸ್ತೀನಿ, ಯಾವ ರೀತಿ ಎಲ್ಲನೂ ಅಂಥೇಳಿ. ಮುಂದ್ಗಡೆ ನೋಡಿ, ಹಿಂದ್ಗಡೆ ಗಡಿಗೆ ನೆಕ್ಕ, ಮುಂದ್ಗಡೆ ಪಂಚನೆಕ್ಕ, ಈ ಥರ ಇದು ಸಖತ್ತಾಗಿ ಅವ್ರ ಫಿಟ್ಟಿಂಗ್ ಕುಂತಿತ್ತು. ಇದು ತುಂಬಾ ಅವರು ಖುಷಿ ಆದರು ನೋಡ್ರಿ ಈ ಕಸ್ಟಮರ್. ಇವ್ರಿಗೆ ಮದುವೆ ಬ್ಲೌಸ್ ಹೋದ ತಿಂಗಳ ಸ್ಟಿಚ್ ಮಾಡಿ ಕೊಟ್ಟಿದ್ದೆ. ಇನ್ನು ಇವರು ಮತ್ತು 7-8 ಬ್ಲೌಸ್ ತಂದು ಕೊಟ್ಟಿದ್ದಾರೆ. ಹಾಗಾಗಿ ನಿದ್ದೆನೂ ಇಲ್ಲ, ಏನೇನೂ ಇಲ್ಲ. ಹಾಗಾಗಿ ತುಂಬಾ ಕಷ್ಟ ಆಗ್ತಾಯಿದೆ ನೋಡ್ರಿ. ಯಾರನ್ನೋ ಬೇಕೊಂಡು ಮಾಡ್ತಾಯಿದ್ದೀನಿ. ಅದೇ ನೆಕ್ಸ್ಟ್ ಹೇಳ್ತೀನಿ ಏನಂತೇಳಿ. ಸೊ ಇದು ಕೂಡ ತುಂಬಾ ಸಖತ್ತಾಗಿ ಬಂದಿತ್ತು. ಇದು ವೇರ್ ಮಾಡಿದಾಗ ಕಸ್ಟಮರ್ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ನೋಡ್ರಿ ಈ ಡಿಸೈನ. ಇದು ಭಾಳ ಮಂದಿ ಮಾಡಿಸ್ಕೊಳ್ತಾ ಇದ್ದಾರೆ ಈ ಡಿಸೈನ. ಇದು ಏನಿಲ್ಲ ಅಂದರೂ ಒಂದು 7-8 ಪೀಸ್ ಇದೇ ಥರ ಡಿಸೈನ್ ಮಾಡಿಕೊಟ್ಟೆ. ಟೇಲರ್ ಇದ್ದರಿಗೂ ಕೂಡ ಇದೇ ಥರ ಡಿಸೈನ್ ಮಾಡಿಕೊಟ್ಟೆ. ತುಂಬಾ ವೆಲ್ವೆಟ್ ಬ್ಲೌಸಲ್ಲಿನೂ ಮಾಡಿದ್ದೀನಿ ಕೂಡ. ಅದು ಏನು ವಿಡಿಯೋ ಮಾಡೋಕ್ಕೆ ಟೈಮ್ ಇಲ್ಲ ಅಂಥೇಳಿ ಎಷ್ಟು ನನ್ನ ಕಡೆಯಿಂದ ಸಾಧ್ಯಕ್ಕತ್ತಿಲ್ಲ ಅಷ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ಅವ್ರದ್ದೇ ನೋಡ್ರಿ ಮದುವೆ ಬ್ಲೌಸು. ತುಂಬಾ ಬ್ಲೌಸ್ಗಳು ಇದ್ದು. ಮತ್ತು ಒಂದು ಮೇಕಪ್ದು ನಾನು ನಿಮಗೆ ಅಂದರೆ ಎಷ್ಟು ಮೇಕಪ್ ಮಾಡಿದೆ, ಮೇಕಪ್ ಮಾಡ್ಕೊತಾನೆ ಇಷ್ಟೆಲ್ಲನೂ ರೆಡಿ ಮಾಡ್ತಾಯಿದ್ದೀನಿ. ಅವನ್ನೆಲ್ಲನೂ ನೆಕ್ಸ್ಟ್ ಒಂದಿನ ನಿಮಗೆ ವಿಡಿಯೋ ಎಲ್ಲ ಹಾಕ್ತೀನಿ. ಇದು ಒಂದು ಡಿಸೈನು. ಇದು ಎಲ್ಲ ಸಣ್ಣ ಡಿಸೈನ್ ಹೇಳಿದರು. ಇದೊಂದು ಮಿಸ್ಟೇಕ್ ಅಂತ ಏನಪ್ಪ ಅಂದರೆ, ಅವರು ಬಿಡ್ಡಿ ಇತ್ತು, ನಾನು ಹುಕ್ ಹಚ್ಚಿಬಿಟ್ಟಿದ್ದೆ. ಬಟನ್ಸ್ ಇದ್ದು ನಾನು ಹುಕ್ ಹಚ್ಚಿಬಿಟ್ಟಿದ್ದೆ. ಇರ್ಲಿ ಬಿಡ್ರಿ ನೋಡೋಣ ಅಂಥೇಳಿ ಅಂತಂದರು. ಅದೊಂದು ಮಿಸ್ಟೇಕ್ ಮಾಡಿದ್ದೆ ನೋಡ್ರಿ ಅಷ್ಟೇ. ಸೊ ತುಂಬ ಜನ ಬರ್ತಾಯಿದ್ದಾರೆ. ಏನು ನೆನಪಿಟ್ಕೋದು ಹೆಂಗಂತ ಗೊತ್ತಾಗ್ತಾ ಇಲ್ಲ ಬ್ಲೌಸ್ಗಳು. ತುಂಬ ಇವಾಗ ಪ್ರೀ ವೆಡ್ಡಿಂಗ್ ಡ್ರೆಸ್ ಕೂಡ ಒಯ್ಯಲಿಕ್ಕೆ ಬರ್ತಾಯಿದ್ದಾರಲ್ಲ, ತುಂಬ ಜನಕ್ಕೆ ಗೊತ್ತಾಗಿದೆ ಈಗ ಡ್ರೆಸ್ ಕೊಡ್ತಾಯಿದ್ದಾರೆ ಇಲ್ಲಿ ಅಂಥೇಳಿ. ಅದಕ್ಕೆ ಅವ್ರು ಬಂದವರಂತ ಅವರು ಮೇಕಪ್ ಇದು ಮಾಡ್ಕೊಂಡು ಬುಕ್ಕಿಂಗ್ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಮತ್ತು ಏನಿದಿಲ್ಲ ಬ್ಲೌಸ್ ಕೂಡ ನೋಡಿದರೆ ಅವರು ನಾವು ಬ್ಲೌಸ್ ಇಲ್ಲ ಸ್ಟಿಚ್ ಮಾಡ್ತೀವಿ ಅಂತ ಅವರು ಕೂಡ ಬರ್ತಾಯಿದ್ದಾರೆ. ತುಂಬ ಜನ ಎಕ್ಸ್ಟ್ರಾ ಆದರು ಇವಾಗ ಕಸ್ಟಮರ್. ಮೊದಲಿನಗಿಂತನೂ ಇವಾಗ ಮತ್ತೆ ಎಕ್ಸ್ಟ್ರಾ ಆಗಿದ್ದಾರೆ. ಅದಕ್ಕೆ ನನಗೆ ಅಷ್ಟು ಇದು ಕೂಡ ತುಂಬಾ ಸಖತ್ತಾಗಿ ಕುಂತಿತ್ತು. ಇದು ಬ್ಲೌಸು ಕೊಟ್ಟಿದ್ದೀನಿ ಇವಾಗ. ಇಲ್ಲಿ ವೇರ್ ಮಾಡಿದರು ತುಂಬ ಕೂಡ ಸಖತ್ತಾಗಿ ಕಾಣ್ತಾ ಇತ್ತು ಇದು ಡಿಸೈನ್. ಅಕ್ಕಿ ಹುಡುಗಿ ಅಂದ್ಲ, ಮಸ್ತ್ ಹೊಲ್ದಿರಿ ಅಕ್ಕ ಅಂಥೇಳಿ ಅಂತಂದ್ಲು. ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ ಅಂಥೇಳಿ. ನಾ ಈ ಡಿಸೈನ್ ಇಡ್ತೀನಿ ನಾನು. ಆಯ್ತು ತೋರಿ, ನಿಮ್ಗೆ ಯಾವ ಚೆನ್ನಾಗಿ ಕಾಣ್ತೈತಿ ಅದನ್ನು ಇಡೋಣ, ಅದನ್ನು ಇಟ್ಟಿದ್ದೆ ಬ್ಲೌಸು. ನೋಡಿರಿ ಯಾರು ವರ್ಕರ್ಸ್ ಇಲ್ಲದೆ ಕೂಡ ನಾನು ಒಬ್ಬ ಸ್ಟಿಚ್ ಮಾಡ್ತಾಯಿದ್ದೀನಿ. ಹಾಗೆ ಎಲ್ಲನೂ ನಾವು ಮೇಂಟೈನ್ ಮಾಡ್ಬೋದು, ನಮ್ಮ ಕೈಯಲ್ಲಿದೆ ಅಷ್ಟೇ. ನಾವು ಯಾವ ರೀತಿ ಕೆಲಸ ಮಾಡ್ತೀವಿ ಅದೆಲ್ಲನೂ ನಾವು ನಾವು ಹೆಂಗಪ್ಪ ಅಂತಂದ್ರೆ ಸೋಮಾರಿತನ ಇದ್ದರೆ ಸೋಮಾರಿನ ಆಗ್ತೀವಿ. ಕಂಟಿನ್ಯೂ ಕೆಲಸ ಮಾಡ್ಕೊಳ್ತಾ ಇದ್ದರೆ ನಾವು ಕೆಲಸ ಮಾಡ್ಬೋದು. ಇದು ಕೂಡ ಬೀಡ್ಸ್ ಹಚ್ಚಿ ಮುಂದ್ಗಡೆ ಬೀಡ್ಸ್ ಹಾಕಿಬಿಟ್ಟು ಸ್ಟಿಚ್ ಮಾಡಿದ್ದು. ಇದು ಕೂಡ ತುಂಬಾ ಸಖತ್ತಾಗಿ ಕಾಣ್ತಾ ಇತ್ತು ನೋಡಿರಿ ಅದು ಕಸ್ಟಮರಿಗೆ. ಇವರು ನನ್ನ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟು. ಸೊ ಅವ್ರಿಗೆ ಕೈ ಆಪ್ರೇಷನ್ ಆಗಿದೆ ಅಂಥೇಳಿ ನನ್ನ ಕಡೆಯಿಂದ ಸ್ಟಿಚಿಂಗ್ ಮಾಡಿಸಿದ್ರು. ಕಂಟಿನ್ಯೂ ಅಂದರೆ ವರ್ಕ್ ಮಾಡಿಸ್ಕೊಂಡು ಹೋಗ್ತಾರೆ ನನ್ನ ಕಡೆ ಅವರು. ಇವಾಗ ಕೈ ಆಪ್ರೇಷನ್ ಆಗಿದೆ ಅಂಥೇಳಿ ಹೀಗಾಗಿ ಅವರು ಇಲ್ಲ ನೀವು ಸ್ಟಿಚ್ ಮಾಡಿಕೊಡಿ ಅಂತೇಳೋಣ, ನಾನೇ ಸ್ಟಿಚ್ ಮಾಡಿ ಕೊಟ್ಟಿದ್ದೆ. ಇದು ಕೂಡ ತುಂಬಾ ಸಖತ್ತಾಗಿ ಕುಂತಿತ್ತು. ಅವರು ವೇರ್ ಕೂಡ ಮಾಡಿದರು. ಮಾಡಿಬಿಟ್ಟೆ ಓದಿದ್ರು ಅವರು. ನಾವು ವೇರ್ ಮಾಡಿ ಇನ್ನು ಸ್ವಲ್ಪ ಲೂಸ್ ಇದ್ದರೆ ಅಲ್ಟ್ರೇಷನ್ ಮಾಡಿ ಕೊಡ್ತೀನಿ ಅಂತೇಳಿ ಹೇಳಿಬಿಟ್ಟು ಇದು ಮಾಡಿದ್ದೆ. ತುಂಬಾ ಸಖತ್ತಾಗಿ ಬಂದಿತ್ತು. ಎಲ್ಲ ಡಿಸೈನ್ ಕೂಡ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿ ಆಗಿದ್ವಿ. ಎಷ್ಟೊಂದು ಬ್ಲೌಸ್ ಕೂಡ ಹಾಗೆ ಕೊಟ್ಟಿದ್ದೀನಿ. ಡಿಸೈನ್ಗಳು ಕೂಡ ಹೆಂಗೈತಪ್ಪ ಅಂತಂದ್ರೆ ಎಲ್ಲ ಕೂಡ ಎಲ್ಲರೂ ಅಂತಿದ್ದಾರೆ ಇವಾಗ, ಹೆಂಗೆ ಕವರ್ ಮಾಡ್ತಾ ಇದೀಯಾ ಅಂಥೇಳಿ. ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ನಾವು ಒಪ್ಕೊಂಡಿರ್ತೀವಿ ಇಷ್ಟು ಕೆಲಸ ಇದು ಮಾಡಲೇಬೇಕು ಅಂಥೇಳಿ, ಅದು ತಾನೇ ಮಾಡೋಕ್ಕಸ್ತೈತಿ. ಸೊ ಇವಾಗ ಅರ್ಶಿನ್ ಬ್ಲೌಸ್ ನೋಡಿರಿ, ಅಂದರೆ ಒಂದು ಡಿಸೈನ್ನ ಮಾಡೋಕ್ಕೆ ಕೊಟ್ಟಿದ್ದೆ ಅದು ಬೆಂಗಳೂರಿಗೆ. ಅದು ಡಿಸೈನ್ ಅದು ಸರಿಯಾಗಿ ಮಾಡಿಕೊಟ್ಟಿರಲಿಲ್ಲ ಅವರು. ಅದಕ್ಕೆ ಬೈತಾ ಇದ್ದೆ, ಒಂದು ಏನಾರು ಹೇಳಿದರೆ ಒಂದು ಏನಾರು ಮಾಡಿಡ್ತಾರೆ ಅವರ ಡಿಸೈನ್. ನಾನು ಹೇಳ್ದಂಗೆ ಮಾಡಿ ಬಂದಿಲ್ಲ ಅಂಥೇಳಿ ಬೈತಾ ಇದ್ದೀನಿ ಅವ್ರನ್ನ ಗುದ್ದಾಡಿ. ಯಾಕಂದರೆ ಇವಾಗ ಎಷ್ಟೊಂದು
ಎಷ್ಟೊಂದು ನಾವು ಇದು ಮಾಡ್ಬೇಕು ಹೇಳ, ನಮ್ಮದು ಕೆಲಸ ಇರ್ತೈತಿ. ಹಾಗೆ ಇದು ನಾ ಮಾಡಿಲ್ಲ, ಇದು ಆಂಟಿ ಮಾಡಿ ಕೊಟ್ಟಿದ್ದಾಳೆ ಡಿಸೈನ. ಅವರು ಕಸ್ಟಮರ್ ಅಂದರೆ ಆಂಟಿದು ಕೈನೂ ಆಗೈತೆ ನನ್ನ. ಆ ಕಸ್ಟಮರ್ ಎಲ್ಲಿ ಹೊಲಿತಾರೆ ನಾನು ಇಲ್ಲಿ ಹೋಗಿ ಅಂತ ನಾನು ಇಲ್ಲಿ ಬಂದಿದ್ರು ಇವರು. ಅದಕ್ಕೆ ಇವೆಲ್ಲನೂ ನೋಡಿರಿ, ಇಷ್ಟು ಬ್ಲೌಸ್ಗಳು ಸ್ಟಿಚ್ ಮಾಡಿದ್ದೀನಿ, ಯಾರೂ ವರ್ಕರ್ ಇಲ್ಲದೆ ಕೂಡ ನಾವು ಒಬ್ಬಳೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಹಾಗೆ ತುಂಬ ಲೆಹಂಗಾ ಬ್ಲೌಸು ಕೂಡ ಸ್ಟಿಚ್ ಮಾಡಿದ್ದೀನಿ. ತುಂಬಾ ಎಲ್ಲನೂ ಸಖತ್ತಾಗಿ ಬಂದಿದ್ದು ಅಷ್ಟೇ ಡಿಸೈನ. ಖುಷಿ ಆಯಿತು ಎಲ್ಲನೂ, ಯಾಕಂದರೆ ಎಲ್ಲನೂ ನಾವು ಮತ್ತು ಐರನ್ ಮಾಡಿಬಿಟ್ಟು ಇಂಟರ್ಲಾಕ್ ಹಾಕಿ ಇಲ್ಲ ದಾರ ಇದ್ರೆ ಒಂದು ದಾರ ತೆಗೆದುಬಿಟ್ಟು ಈ ರೀತಿ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಎಷ್ಟೊಂದು ಡಿಸೈನ್ಗಳೆಲ್ಲ ನೋಡಿರಿ, ಬ್ಲೌಸ್ಗಳು ಡಿಸೈನ ಇಷ್ಟೆಲ್ಲನೂ ಇವರೆಲ್ಲ ಒಬ್ರದ್ದು ಕಸ್ಟಮರ್ದು ಬ್ಲೌಸು. ಹಾಗಾಗಿ ಮತ್ತು ಆರಿ ವರ್ಕ್ ಕೂಡ ತುಂಬ ಜನ ಮಾಡಿಸ್ತಾ ಇದ್ದಾರೆ ಇವಾಗ. ಮತ್ತು ಅದೇ ಅಲ್ಲಿ ಮಾರ್ಕ್ ಹಾಕಿ ಕೊಡಬೇಕು, ಎಲ್ಲ ಕರೆಕ್ಟ್ ಸೈಜ್ ಇಟ್ಟು ಮಾರ್ಕ್ ಹಾಕಿ ಕೊಟ್ಟು ಎಲ್ಲನೂ ಮಾಡಿಬಿಟ್ಟು ನಾವು ಇಷ್ಟೆಲ್ಲನೂ ಮತ್ತು ಕೆಲಸ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು, ಯಾಕಂದರೆ ಮನೆಯಲ್ಲಿ ಅಡುಗೆ ಕೂಡ ಹಚ್ಚಿದ್ರೆ ಹೋದ ಸಲ ಯಾರೂ ಅಷ್ಟೊಂದು ಊಟ ಮಾಡಲಿಕ್ಕೆ ಹೋಗಲಿಲ್ಲ. ಹಾಗಾಗಿ ಈ ಸಲ ಬೇಡಪ್ಪ ಸುಮ್ಮನೆ ಹೋದ ಸಲದಂಗೆ ಆಗತ್ತಾ ಅಂತೇಳಿ ಅಡುಗೆ ಕೂಡ ಹಚ್ಕೊಳ್ಳಲಿಲ್ಲ. ಈ ಸಲ ಒಬ್ಬಳೇ ಮೇಂಟೈನ್ ಮಾಡ್ತಾಯಿದ್ದೀನಿ ಅಡುಗೆ. ಇವಾಗ ಇತ್ತೆಲ್ಲ ಕೆಲಸ, ಯಾಕಂದ್ರೆ ಹೋದ ಸಲ ಇದೇ ಥರ ಫಜೀತಿ ಆಯಿತು ನನಗೆ ಹಚ್ಕೊಂಡು, ಯಾರೂ ಊಟನ ಸರಿಯಾಗಿ ಊಟ ಮಾಡಲೇ ಇಲ್ಲ. ಹಾಗಾಗಿ ಇವಾಗ ಈ ರೀತಿ ಎಲ್ಲನೂ ಮೇಂಟೈನ್ ಮಾಡೋದು ತುಂಬಾ ಒಮ್ಮೊಮ್ಮೆ ಭಾಳ ಬೇಜಾರಾಗತ್ತೆ. ಏನು ಮಾಡೋಕ್ಕಾಗಲ್ಲ, ಇಷ್ಟು ಒಪ್ಕೊಂಡಿರ್ತೀವಿ ಕೆಲಸ. ತುಂಬಾ ಮೇಕಪ್ ಆರ್ಡ್ರು ಕೂಡ ತುಂಬಾ ಬಂದಿದ್ದಾವೆ. ಮೇದಾಗೂ ಕೂಡ ತುಂಬಾ ಬುಕ್ಕಿಂಗ್ ಆಗಿದ್ದಾವೆ. ಇವೆಲ್ಲ ನೋಡಿರಿ, ಇದು ಸಾರಿ ಕೂಡ ಪಿಕೋ ಫಾಲೋ ಮಾಡಿಬಿಟ್ಟು ಅವ್ರ ಸಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದಾವೆ ಅಂತೇಳಿ. ಸಾರಿ ಕೂಡ ಇವರು ತುಂಬಾ ಚೆನ್ನಾಗಿರುವಂಥ ಸಾಡಿನ ತೊಗೊಂಡಿದ್ರು. ಡಿಸೈನ್ ಆಯ್ತು, ಕಲರ್ಸ್ ಆಯ್ತು, ತುಂಬಾ ಚೆನ್ನಾಗಿ ತೊಗೊಂಡಿದ್ರು. ಹಾಗೆ ಇವಾಗ ನನ್ನ ಕಡೆ ಅಂತ ಬರುವಂಥ ಕಸ್ಟಮರ್ದು ಇವಾಗ ಮದುವೆ ಹುಡುಗಿರು ಕೂಡ ಮತ್ತು ಅವ್ರ ಮನೆಯ ಮಂದಿದು ಕೂಡ ಎಲ್ಲ ಕಡೆ ಎಲ್ಲನೂ ಇಲ್ಲೇ ಕೊಡ್ತಾ ಇದ್ದಾರಲ್ಲ, ಎಲ್ಲ ಕೂಡ ಸ್ಟಿಚ್ ಮಾಡೋದು ಎಲ್ಲನೂ ತುಂಬಾ ಅಂದರೆ ಹೆಂಗೈತೆ ಅಂತಂದರೆ ಎಲ್ಲನೂ ನಾವೇ ಮಾಡ್ತಾಯಿದ್ದೀವಿ. ನಾನು ಬಂದು ಎಲ್ಲನೂ ಕೊಡ್ತಾ ಇರ್ತಾರೆ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ